ಏನೋ ವಾಯ್ಸ್ ಕೇಳಿಸ್ತು, ನಿಮಗೂ ಕೇಳಿಸ್ತೀವಿ? ಏನಾದ್ರು ವಾಯ್ಸು ಏನದು? ಓಡ ಓಡ ಓಡಲ್ಲ ಹುಯ್ ಬಾರೋಲ್ಲ, ಏನೋ ಕಾಣ್ತು. ಓಡ ಓಡ ಓಡ. ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸಕ್ಕದಾಗಿದ್ದೀರಾ ಅಂದ್ಕೊಂಡಿದ್ದೀನಿ. 2-3 ದಿವಸದಿಂದ ಎಲ್ಲೋ ಹೋಗ್ಬಿಟ್ಟಿದ್ನಪ್ಪ ಇವನು. 30 ಬ್ಲಾಗ್ ಅಂತ ಅಂದ. ಅದೇನೋ ಇಲ್ಲ, ಅದು ಸ್ವಲ್ಪ ಇಶ್ಯೂಯಿಂದ ಎಲ್ಲೋ ವಿಡಿಯೋಸ್ ಮಾಡೋಕ್ಕಾಗಿಲ್ಲ. ಅಂದರೆ ಇವತ್ತು ಮತ್ತೆ ಬ್ಯಾಕ್ ಆಗಿದ್ದೀನಿ. ಸ್ವಲ್ಪ ಮನೆ ಪ್ರಾಬ್ಲಮಿಂದ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಜಗಳ ಇವೆಲ್ಲ ಆಯಿತು. ಇವತ್ತಿಂದ ಕಂಟಿನ್ಯೂ ಆಗಿಬಿಡ್ತೀನಿ ವಿಡಿಯೋ. ನನ್ನ ಜೊತೆ ನನ್ನ ತಮ್ಮ ಕೂಡ ಇದ್ದಾನೆ. ಇವತ್ತು ದೊಡ್ಡ ಸಾಹಸನೇ ಮಾಡೋಕ್ಕೆ ಹೋಗ್ತಿರೋದು. ಹಾಯ್ ಅನ್ನೋ ಸ್ವಲ್ಪ. ಹಾಯ್. ಬಾಯ್ ಬೇಡ. ಹಾಂ, ಇವತ್ತು ನಾವು ಒಂದು ಚಾಲೆಂಜ್ ತೊಗೊತಿದ್ದೀವಿ. ಏನಂದರೆ, ನಿಮಗೆ ಕಾಡು ತೋರಿಸ್ತೀನಿ ಫಸ್ಟು. ನೋಡಿ, ಇದೇ ಕಾಡು. ಆ ಪೀಕ್ ಇದೆಯಲ್ಲ, ಆ ಪೀಕಲ್ಲಿ ಒಂದು ದೇವಸ್ಥಾನ ಇದೆ ಅಲ್ಲಿ. ಆ ಪೀಕಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಿರೋದು ಇವತ್ತು ನಾವು. ಅಲ್ಲಿರೋ ಹಿಸ್ಟಾರಿಕಲ್ ಪ್ಲೇಸು, ಅಲ್ಲಿ ಚಿರತೆ, ಕರಡಿ ಏನು ಬೇಕಾದ್ರೂ ಇರ್ಬೋದು. ಇವತ್ತು ನಾವು ಮೊಬೈಲಿನ ಸಿಮ್ನ ಬಿಚ್ಚಿಟ್ಟು ಮನೆಯಲ್ಲಿ ಹೋಗ್ತಿದ್ದೀವಿ. ನೋಡೋಣ. ಈಗ ಹೋಗ್ತಾನು ಎಲ್ಲ ವೀಡಿಯೋ ಮಾಡ್ಕೊಂಡು ಚಿರತೆ ಕರಡಿ ಏನು ಬೇಕಾದ್ರೂ ಇರಲಿ, ಇವತ್ತು ಎದುರಿಸೋಣ. ಆಗಿದ್ದಾಗೋಗ್ಲಿ. ಓಕೆ ಗೈಸ್, ಲೆಟ್ಸ್ ಗೋ. ಸಿಮ್ಮು ನಿಮ್ಮ ಕಣ್ಣು ಮುಂದೆ ಬಿಚ್ಚಿ ಹೋಗ್ತೀವಿ. ಓಕೆ ಗೈಸ್, ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಮಾವಿನಕಾಯಿ ಗಿಡ ಸಿಕ್ತು, ಯಾವುದೋ ತೋಟದ್ದು ಹೆಂಗೆ ತಿಂತಿದ್ದೀವಿ. ಗೈಸ್, ಇನ್ನೂ ತುಂಬ ಮುಂದೆ ಹೋಗ್ಬೇಕು. ಗೈಸ್, ಇನ್ನೊಂದು ಏನಂದರೆ, ಈಗ ನಾವು ಹೋಗ್ತಿರೋ ಜಾಗ ಅಲ್ಲಿ ಫಸ್ಟ್ ಊರಿದ್ದಿದ್ದು. ಅಂದರೆ ಒಂದು 100 ವರ್ಷ 200 ವರ್ಷದ ಹಿಂದೆ ಅಲ್ಲೇ ಉಳಿದಿದ್ದು. ಇಲ್ಲಿ ಕಾಡಿತ್ತು ನಾವಿರೋ ಜಾಗದಲ್ಲಿ. ಈಗ ಇಲ್ಲಿ ಊರಾಗಿದೆ, ಅಲ್ಲಿ ಕಾಡಾಗಿದೆ. ಏನಂದರೆ, ಅಲ್ಲಿ ಒಂದೇ ಒಂದು ದೇವಸ್ಥಾನ, ರಾಜರ ಕಾಲದ ದೇವಸ್ಥಾನ. ಅದೊಂದೇ ಒಂದು ದೇವಸ್ಥಾನ ಹಂಗೆ ಉಳ್ದೈತೆ. ಮಿಕ್ಕಿದೆಲ್ಲ ಕಾಡು ಬೆಳ್ಕೊಂಬಿಟ್ಟೈತೆ. ಅವೆಲ್ಲ ಊರು ನಾಶ ಆಗ್ಬಿಟ್ಟೈತೆ. ಊರು ನಾಶ ಆಗಿ ಅಲ್ಲಿ ಕಾಡು ಬೆಳ್ಕೊಂಡಿರೋದು. ಇಲ್ಲಿ ಊರು ಮಾಡಿದ್ರು, ಹೊಸ ಊರು. ಅಲ್ಲಿ ಹಳೆ ಮಲ್ಲಾಪುರ ಅಂತ ಆ ಊರ ಹೆಸರು. ಗೈಸ್, ನಡೆದು ಸುಸ್ತಾಯಿತು. ಸುಮಾರು ಒಂದು 2 ಕಿಲೋಮೀಟ್ರ್ ನಡ್ಕೊಂಬಂದ್ವಿ. ಸುಸ್ತಾಯ್ತಂತ ಕುತ್ಕೊಂಡ್ಬಿಟ್ಟವನೆ. ಆಗ್ತಿದೇನಾ? ಇನ್ನೂ ತುಂಬ ದೂರ ಬೇಕು. ನೋಡಿ, ಇಲ್ಲಿ ಬೆಟ್ಟ ಕಾಣ್ತಿದೆ ಅಲ್ಲಿ. ನೋಡಿ ಬೆಟ್ಟ. ಇನ್ನೂ ಈ ಬೆಟ್ಟ ಹತ್ತಿ ಅಲ್ಲಿಗೆ ಹೋಗ್ಬೇಕು. ಇದು ನೀವು ವೀಡಿಯೋದಲ್ಲಿ ನೀಟಾಗಿ ಗೊತ್ತಾಗ್ತಿಲ್ಲ, ಬಟ್ ಇನ್ನೂ ತುಂಬ ದೂರ ಹೋಗ್ಬೇಕು. ತುಂಬ ದೂರ ಬೇಕಾಗಿಸಿನ. ನನಗೂ ಸುಸ್ತಾಯಿತು. ಹೆಂಗೋ 2-3 ಮಾವಿನಕಾಯಿ ತಿಂದಿದ್ದೀವಿ ಅಂತ ಊಟನೂ ಮಾಡಿಲ್ಲ. ಮಧ್ಯಾಹ್ನ ಹೋಗ್ತಿರೋದು ನಾವು. ಫಸ್ಟ್ ಆಫ್ ಆಲು ಬೆಳಗ್ಗೆ ಹೋಗೋಕ್ಕಾಗಿಲ್ಲ, ಎದ್ದಿದ್ದೇ ಲೇಟ್ ಆಗೋಯ್ತು. ಮಧ್ಯಾಹ್ನ ಈಗ ಟೈಮ್ ಒಂದು 12 ಗಂಟೆ ಆಗಿರ್ಬೋದು. ಇದು ಕೆರೆ ಇತ್ತು ಇಲ್ಲಿ. ಇಲ್ಲ ಡ್ರೈ ಆಗ್ಬಿಟ್ಟೈತೆ ಬಿಸಿಲಿಗೆ. ಮಳೆ ಕೂಡ ನೆಟ್ಟಿಗೆ ಬಂದಿಲ್ಲ. ಓಕೆ, ಸುಸ್ತಾಯಿಂದ ಕುತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು. ಹೋಗ್ತೀವಿ ಮುಂದೆ. ಬಂದು ಈಗ ಅಲ್ಲಿ ದೇವಸ್ಥಾನ ಕಾಣ್ತಿದೆ, ಅಲ್ಲಿ ನಿಮಗೆ ತೋರಿಸ್ತೀನಿ. ಕಾಣ್ತಿದೆಯಾ ಆಯ್ಸ್? ಇಲ್ಲಿದೆ ನೋಡಿರಿ, ಅಲ್ಲಿ ಕಾಣ್ತಿದೆ ನೋಡಿ. ಬಂದು ಲಿಟ್ರಲ್ಲಿ ಅಲ್ಲಿ ಕಾಣ್ತಿದೆ. ನೋಡೋಕೆ ಹತ್ತಿರ ಕಾಣ್ತಿರ್ಬೋದು. ತುಂಬ ದೂರ ಸುತ್ತಾಡ್ಕೊಂಡು ಹೋಗ್ಬೇಕು ಅಲ್ಲಿಗೆ. ರೋಡೆಲ್ಲ ಇಲ್ಲ ನೆಟ್ಟಿಗೆ. ಬೆಟ್ಟ ಎಲ್ಲ ಹತ್ತಬೇಕದಲ್ಲ. ಏನಾಗುತ್ತಾಗಲಿ ನೋಡೋಣ. ಈ ಕಾಡಲ್ಲಿ ತುಂಬ ಕರಡಿ ಚಿರತೆ ಎಲ್ಲ ಇದ್ದಾವೆ. ಆಗಿದ್ದಾಗಲಿ ಅಂತ ಹೋಗ್ತಿದ್ದೀವಿ. ಮಾವಿನಕಾಯಿ ಚೆನ್ನಾಗಿ ಬಾರು, ನನಗಿಂತ ಮುಂದೆ ಹೋಗ. ಎಷ್ಟು ಕಷ್ಟಪಡ್ತಿದ್ದೀವಲ್ಲ. ಲೈಕು ಸಬ್ಸ್ಕ್ರೈಬು ಎಲ್ಲ ಮಾಡಿಬಿಟ್ಟು ಜೀವನನೇ ಪೊಣಕ್ಕಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿ. ಚಿರತೆ ಕರಡಿ ಏನೋ ನೋಡ್ದಲೆ ಅಷ್ಟೇ. ಇದಕ್ಕೆ ಸಬ್ಸ್ಕ್ರೈಬು ಮಾಡಲೇಬೇಕು. ಗೈಸ್, ಚೆನ್ನಾಗಿ ವೀಡಿಯೋ ಇಷ್ಟ ಆದರೆ ಮಾಡಿ, ಇಲ್ಲಾಂದರೆ ನಾನು ಕೇಳಕ್ಕೆ ಹೋಗಲ್ಲ. ಫುಲ್ಲು ನೀರು ತುಂಬಿಟ್ಟಿದೆ. ಮಳೆ ಬಂದಿದೆ, ಫುಲ್ಲು ನೀರು ತುಂಬಿದೆ. ಈ ಕೆರೆಯಲ್ಲಿ ಯಾವಾಗಲೂ ನೀರು ಖಾಲಿ ಆಗೋಲ್ಲ. ಮೊಸಳೆ ಎಲ್ಲ ಐತೆ ಈ ಕೆರೆಯಲ್ಲಿ. ಸಕ್ಕತ್ತಾಗಿದೆ ಗೈಸ್. ಬರೀ ನೇಚರ್ ನೋಡಿ ಗೈಸ್ ಇಲ್ಲಿ ಹೆಂಗಿದೆ ಅಂತ ಹೇಳಿ ನಿಮಗೆ. ಫುಲ್ಲು ನೀರು ತುಂಬಿಟ್ಟಿದೆ. ಮಳೆ ಬಂದಿದೆ, ಫುಲ್ಲು ನೀರು ತುಂಬಿದೆ. ಈ ಕೆರೆಯಲ್ಲಿ ಯಾವಾಗಲೂ ನೀರು ಖಾಲಿ ಆಗೋಲ್ಲ. ಮೊಸಳೆ ಎಲ್ಲ ಐತೆ ಈ ಕೆರೆಯಲ್ಲಿ. ಸಕ್ಕತ್ತಾಗಿದೆ ಗೈಸ್. ಬರೀ ನೇಚರ್ ನೋಡಿ ಗೈಸ್ ಇಲ್ಲಿ ಹೆಂಗಿದೆ ಅಂತ ಹೇಳಿ ನಿಮಗೆ.
ಇಲ್ಲಿ ಗಂಟ ಬಂದಿದ್ದು ಫುಲ್ ತೋಟ, ನೆಕ್ಸ್ಟ್ ಬರೋದೇ ಕಾಡು. ಇದ್ದೇ ಡೆಡ್ ಎಂಡ್, ಇದ್ರ ಮೇಲೆ ಹೋಗೋಕ್ಕೆ ಬಿಡಲ್ಲ. ಆದರೂ ನಾವು ಹೋಗ್ತಾ ಇದ್ದೀವಿ. ಇದ್ರ ಮೇಲೆ ಚಿರತೆ, ಕರಡಿ ಎಲ್ಲ ಇಲ್ಲೇ ಹೀಗೆ ಹೋಗ್ತಿರೋದು ಕಾಡೊಳಗೆ. ಈಗ ಇಲ್ಲಿಂದ ಹೋಗೋದು ಕಾಡೊಳಗೆ, ಇಲ್ಲೇ ಡೆಡ್ ಎಂಡ್. ಇಲ್ಲಿಂದ ಯಾರೂ ಹೋಗಂಗಿಲ್ಲ, ನಾವು ಹೋಗ್ತಾ ಇದ್ದೀವಿ. ಆಗಿದ್ದಾಗೋಗಿ ಏನಂತೀಯ? ಮಾತಾಡಲ್ಲ, ಮಾತಾಡೋ. ಏನು ಮಾತಾಡೋದು, ಬಾಯಿಲೆ ಬರ್ತಾನೆ ಇಲ್ಲ. ಅವನು ಎದ್ರುಕೊಂಡು ಬಾಯಿಗೆ ಬರ್ತಾಯಿದ್ದ, ಬಾಯಿಗೇನು ಬರ್ತಾ ಇಲ್ಲ, ಮತ್ತೆ ಬರ್ತಾ ಇಲ್ಲ. ಗೈಸ್ ನಿಜ ಇದೆಲ್ಲ ತುಂಬ ನಿಜ ಇದೆ ಗೈಸ್, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜ. ಕರಡಿ, ಚಿರತೆ ಬಂತು ಕಣ. ಸುಮ್ಮಿರಲ್ಲ, ಯಾಕೋ ಭಯಪಡಿಸ್ತೀಯ ನೋಡಿ. ಬರೀ ಹೆಂಗಿದೆ ನೋಡಿ ಗೈಸ್, ಇಲ್ಲಿ ಬರೀ ರೋಡ್ ಹೆಂಗಿದೆ. ಬಾಬಾ ಬಾಬಾ ಕೊಡೋದ ಈಗ ಗೈಸ್. ಇನ್ನೂ ಒಂದು 2-3 ಕಿಲೋಮೀಟ್ರ್ ಹೋಗ್ಬೇಕಿನ್ನ. ಹೋದ್ರೆ ಪಕ್ಕ ಚಿರತೆ ಗಿರುತ್ತೆ, ಏನಾರ ಸಿಗುತ್ತೆ. ಅದು ಮಧ್ಯಾಹ್ನದ ಹೊತ್ತು ಯಾರು ಹೋಗಲ್ಲ, ಮಧ್ಯಾಹ್ನದ ಹೊತ್ತು ಹೋಗೋದೇ ಡೇಂಜರು. ಅಂದರೆ ಮಧ್ಯಾಹ್ನದ ಹೊತ್ತೇ ಹೋಗ್ತಾ ಇದ್ದೀವಿ ಸುಮ್ಮನೆ. ಮಧ್ಯಾಹ್ನದ ಹೊತ್ತೇ ಬಿಸಿಲಿಗೆ ನೀರು ಕುಡಿಯೋಕೆ ಅಂತ ಹೊರಗಡೆ ಬರ್ತವೆ. ಏನಾಗುತ್ತೋ ಆಗಲಿ, ಸುಮ್ಮನೆ ಹೋಗೋದು. ಏನಂತೀಯ? ನಿಜ ಬಂದ್ಬಿಟ್ಟದ ಆಮೇಲೆ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಹತ್ತದೇ ಮರ ಹತ್ತಕ್ಕೆ ಬರುತ್ತೆ ಚಿರತೆಗೆ, ಕರಡಿಗೂ ಬರುತ್ತೆ. ಹೌದಾ? ಬರುತ್ತೇನಾ? ನಿಜ ನನಗೂ ಗೊತ್ತಿಲ್ಲ. ಬರುತ್ತೆ, ನನಗೆ ಬರಲ್ವಲ್ಲ ಮರ ಹತ್ತಕ್ಕೆ, ನಿನಗೇನೋ ಬರ್ತತೆ. ಕಾಡು ಮನುಷ್ಯರು ಇರ್ತಾರೆ, ಬಾ ನೋಡ ಮುಂದೆ. ಕಾಡು ಮನುಷ್ಯರು ಇದ್ದಾರ? ಇಲ್ಲ ಗೈಸ್, ಎಲ್ಲ ಕಾಡು ಮನುಷ್ಯರು ಇಲ್ಲ, ಇಲ್ಲೇ ನಾವೇ ಕಾಡು ಮನುಷ್ಯರು. ಮೇಕೆ ಮೇಸೋರು ಇರ್ತಾರ, ಕಾಡು ಮನುಷ್ಯರು ಬೇಯಿಸಿರ್ತಾರೆ. ಗಾಯ್ಸ್ ನೋಡಿ, ನೀರು ಕೂಡ ತಂದಿಲ್ಲ ಗಾಯ್ಸ್, ಅಷ್ಟು ಸುಸ್ತು ಆಗ್ತೈತೆ. ಬರೋಬ್ಬರಿ 1 ಅವರ್ 2 ಅವರಿಂದ ನಡೀತಾ ಇರೋದು. ಅಲ್ಲಿ ನಾನು ಟೈಮಲ್ಲಿದೆ 12 ಗಂಟೆ ಹೇಳಿದ್ದೆ ಟೈಮಲ್ಲಿ. ಇಲ್ಲಿ ಟೈಮ್ ಎಷ್ಟಾಯಿತು? ಎಷ್ಟೇ ಟೈಮ್ ಗೈಸ್? ಲಿಟ್ರಲಿ 2 ಗಂಟೆ ಆಗಿದೆ. ನಾನು ಎಲ್ಲ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ತುಂಬ ತೋಟ ಇತ್ತು ಅಂತ. 2 ಗಂಟೆ ಆಗಿದೆ, 2 ಅವರಿಂದ ನಡೀತಾ ಇರೋದು. ಬಾ ಗೈಸ್, ಹೆವಿ ಸುಸ್ತಾಗ್ತೈತೆ. ಹಿಂಗೇನಾ? ನೋಡಿರೋ ಮುಂಟ ಹೆಂಗೈತೆ ಹಂಗೆ ಹೋಗ್ತಾ ಇರೋದು. ಗಾಯ್ಸ್, ನಾವು ಎಲ್ಲಿಂದ ಬಂದ್ವಿ ಅಂತ ನಂಗೆ ಇನ್ನೂ ಐಡಿಯಾ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ ಒಳಗೆ. ಈ ಹಾಲದ ಮರ ನೋಡಿ ಗೈಸ್ ಹೆಂಗಿದೆ. ತಡೀರಿ ಗೈಸ್ ತೋರಿಸ್ತೀವಿ. ಲಿಟ್ರಲಿ ಭಯಂಕರವಾಗಿದೆ ಆಲದ ಮರ ಮಾತ್ರ. ತಡೀರಿ ತೋರಿಸ್ತೀನಿ, ಆ ಕಡೆ ಕ್ಯಾಮ್ರಾ ಮಾಡಿ ನೋಡಿ ಹೆಂಗಿದೆ ಗೊತ್ತಾ ಆಲದ ಮರ. ಹೆವಿ ಇದೆ ಮತ್ತು ತುಂಬ ದೊಡ್ಡದಿದೆ ಈ ಕಾಡೊಳಗೆ. ಲಿಟ್ರಲಿ ಭಯ ಆಗ್ತಿತ್ತು, ಅಂದರೂ ಹೋಗ್ತಾ ಇದ್ದೀನಿ ಒಳಗೆ. ಫುಲ್ಲು ಏನಾಯ್ತು? ಕೇಳಿಸ್ತೈತೆ ಕಣ. ಕೇಳಿಸ್ತಾ ಗೈಸ್? ಲಿಟ್ರಲಿ ಓಡಾಲೋ ಇಲ್ಲ, ಸುಮ್ಮನೆ ಬೇಡ ಗಾಯ್ಸ್. ಇನ್ನು 2 ನಿಮಿಷ ಗಾಬರಿನೇ ಮಾಡ್ತಾ ಗಾಯ್ಸ್. ತೆಗಿಯಲು ಹಾಂ, ಏನಾರ ಬಂದರೆ ಏನು ಮಾಡೋದು? ಹಿಂಗೆ ಒಂದು ಶಾರ್ಟ್ ಫಾರ್ಮಲ್ಲಿ ವಿಡಿಯೋ ಆಗ್ತೈತಾ? ಏನು ಮಾಡೋದು? ಫಸ್ಟ್ ಏನು ಮಾಡೋದು ಹೇಳು? ಬೀಚ್ ಮಗಿ ಮರ ಹತ್ತಾಗಿ ಬರುತ್ತೆ ನಿನಗಾರ, ನಾನೇನು ಮಾಡೋದು ಅದು ಹೇಳು ಹೋಗಿ. ನೀನಾ ಸತ್ತೋಗು ಅಂತ ಬಿಟ್ಟು ಹೋಗ್ತೀಯ. ಸತ್ತೋಗ್ಬಿಡಪ್ಪ. ಈಗ ನೋಡು, ನನಗೆ ಇಟ್ಕೊಂಡಿರುತ್ತೆ ಸಿಂಹನೇ ಚಿರತೆ ನನಗೆ ಇಟ್ಕೊಂಡಿರುತ್ತಕ್ಕೋ. ನೀನು ನಾನು ಬಿಟ್ಟು ಓಡೋಗ್ತೀವಿ, ಇಲ್ಲಾಂದರೆ ನನಗೆ ಕಾಪಾಡೋಕ್ಕೆ ಬರ್ತೀವಿ ವಾಪಸ್ಸು. ನಾನು ಬಿಟ್ಟು ಓಡೋಗ್ತೀವಿ. ಸತ್ರೆ ಸೈ ಮಾಡಕ್ಕೆ ಬಂದಿದ್ಯಾ ವಿಡಿಯೋ ಮಾಡ್ಕೊಂಡು ಸೈ. ಮಿತ್ರದ್ರೋಹಿ ಗೈಸ್, ಮಿತ್ರದ್ರೋಹಿ ಅಲ್ಲ, ಸಂಬಂಧ ದ್ರೋಹಿ ಇವನು. ಇಲ್ಲ ಗೈಸ್, ಹಂಗೆ ಮಾಡಲ್ಲ, ಕಾಮಿಡಿ ಮಾಡ್ತಾವ. ಯಾವ್ದು ಏನು ಚಿತ್ರ ಇಲ್ಲ, ಚಿರತೆನೂ ಇಲ್ಲ, ಏನಿಲ್ಲ. ಬರ ನಾನಿರೋ ಮುಟ್ಟ ಯಾಕೆ ಸಿಗುತ್ತೀಯ? ಇದೇ ಧೈರ್ಯದ ಮೇಲೆ ಹೋಗ್ತಾ ಇರೋದು ನಾವು ಮುಂದೆ. ಫೈನಲಿ ಬಂದೇ ಬಿಡ್ತು ನಾವು ಅಂದ್ಕೊಂಡಿದ್ದ ಜಾಗ. ಇಷ್ಟು ಸುತ್ತಾಡಿ ತಿರುಗಾಡಿ ಎಲ್ಲ ಮಾಡಿದ್ದಾದ್ಮೇಲೆ ಅಲ್ಲಡಿ ಗಾಯ್ಸ್, ಕಾಣ್ತೈತಾ? ಅಲ್ಲೇ ಇರೋದು. ಹೆವಿ ಸುತ್ತಾಡ್ಬಿಟ್ವಿ. ಇಷ್ಟು ಸುತ್ತಾಡಿದ್ಮೇಲೆ
ಇದೇ ಗೈಸ್, ಇದೇ ದೇವಸ್ಥಾನ. ಈಗ ಬರ್ತಿರೋ ಬಂಡೆ ಮೇಲೆ ದೊಡ್ಡ ದೊಡ್ಡ ಹಾವು ಹೆಬ್ಬಾವೆಲ್ಲ ಮನಗಿರುತ್ತೆ. ಯಾವಾಗಲೂ ಈ ಬಿಸಿಲು ಟೈಮ್ ಮೊದಲೇ ಹೋಗೋಕೆ ಸ್ವಲ್ಪ ಭಯ ಆಗ್ತೈತೆ. ಆದರೂ ಹೋಗ್ತೀವಿ, ಏನು ಮಾಡೋದು. ಲಿಟ್ರಲಿ ಹಿಂಗೆಲ್ಲ ನಾವು 120 ಹಿಂಗೆಲ್ಲ ಬರಬಾರ್ದು ಗೈಸ್. ಇಲ್ಲಿ ನಾವೇನೋ ಅಂತೀವಿ, ನೀವು ಏನಾರು ಮಾಡಿಬಿಟ್ರೆ ನಿಮ್ಮ ಅಕ್ಕಪಕ್ಕ ಈ ಥರ ಇರುತ್ತೆ ಅಂತ. ಟ್ರೈ ಇನ್ ಯುವರ್ ಓನ್ ರಿಸ್ಕು. ಬಾಬಾ ಏನೋ ಇದು ಬೆಟ್ಟ ಇಷ್ಟು ದೊಡ್ಡದೈತೆ, ಗೊತ್ತಾಕೆ ಆಗ್ತಿಲ್ಲ. ಈ ಬೆಟ್ಟ ಹತ್ತದ ಮೇಲೆ ವ್ಯೂ ಹೆಂಗಿದೆ ಅಂತ ತೋರಿಸ್ಲೇಬೇಕು. ಮತ್ತು ಇದು ದೇವಸ್ಥಾನ ಎಷ್ಟು ಹಳೆ ಅಂತ ಕೂಡ ತೋರಿಸ್ತೀವಿ. ಇದು ಈ ಥರ ಮೇಲೆ ಸೀಟನ್ನು ಇರಲಿಲ್ಲ, ಕಲಿತವಾಗ ಇವರು ಸೀಟನ್ನು ಹಾಕಿರೋದು. ಗಾಯ್ಸ್ ಅಲ್ಲ ನಮ್ಮೂರು. ನೀವು ವ್ಯೂ ತೋರಿಸ್ಬೇಕ ಗಾಯ್ಸ್? ವ್ಯೂ ತೋರಿಸ್ತೀನಿ, ತಡೀರಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ ಗಾಯ್ಸ್, 3, 2, 1. ಗಾಯ್ಸ್ ನೋಡಿ ಹೆಂಗಿದೆ ಸುತ್ತ ಫುಲ್ಲು. ಅದೇ ನಮ್ಮೂರು. ಸುತ್ತ 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 ಬೆಟ್ಟ ಗುಡ್ಡ ಅಲ್ಲಿ ಕಾಣ್ತಿದೆ ನೋಡಿ ಗೈಸ್. ಫುಲ್ ಅಲ್ಲಿ ಬಂದಿರೋದು ಅದು ನಮ್ಮೂರು. ಹೆವಿ ದೂರ ಇದೆ ನಾವು ಅಲ್ಲಿಂದ. ಫುಲ್ಲು ಸುತ್ತ ಬೆಟ್ಟ ಗುಡ್ಡ ಹಿಂಗಿದೆ. ಗೈಸ್, ಈ ದೇವಸ್ಥಾನ ಏನಂದರೆ ಇಲ್ಲಿ ನಾವು ಪೂಜೆ ಮಾಡಿದ್ರೆ ನಮ್ಮೂರಲ್ಲಿ ಎಲ್ಲ ಕಡೆ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ನಮಗಿದು. ಸಿದ್ದೇಶ್ವರ ದೇವರು. ಸಿದ್ದೇಶ್ವರ ಅಂದರೆ ಈಶ್ವರ, ಶಿವ. ಇಲ್ಲೇನಾರ ನಾವು ಪೂಜೆ ಮಾಡಿದ್ವಿ ಅಂದರೆ ಅಲ್ಲಿ ಅದು ವರ್ಷಕ್ಕೊಂಥರ ಜಾತ್ರೆನೋ ಏನೋ ಥರ ಮಾಡ್ತಾರೆ. ಪೂಜೆ ಮಾಡಿದ್ವಿ ಅಂದರೆ ನಮ್ಗೆ ಮಳೆ ಬೆಳೆ ಎಲ್ಲ ಕರೆಕ್ಟಾಗಿ ಆಗುತ್ತಂತ. ಇದು ತುಂಬ ಹಳೆಯ ದೇವರು. ಇದು ತುಂಬ ಹಳೆಯ ದೇವರು. ಇದು ನಾವು ಕಟ್ಟಿರೋದಲ್ಲ, ಇದು ತುಂಬ ಹಳೆಯದಿಂದಲೇ ಇರೋದು. ಈ ಶೀಟ್ನ ಈಗ ನಾವು ಹೊಸ್ದಾಗಿ ಹಾಕಿರೋದಂದರೆ ದೇವಸ್ಥಾನದವರು. ಇಲ್ಲಿ ಲಿಂಕ್ ಇದೆ, ಇಲ್ಲಿ ರಹಸ್ಯಗಳು ತುಂಬ ಇದ್ದಾವೆ. ಮತ್ತು ಇದಕ್ಕೂ ಮತ್ತು ಅಲ್ಲೊಂದು ದೇವಸ್ಥಾನ ಇದೆ ನಮ್ಮೂರಲ್ಲಿ, ಅದಕ್ಕೂ ಒಂದು ಲಿಂಕ್ ಇದೆ. ಮತ್ತು ಅಲ್ಲಿ ನಿಧಿ ಏನಾಗಿದೆ, ಅಲ್ಲಿ ಒಂದು ಬಾವಿ ಇದೆ, ಅದನ್ನು ತೋರಿಸ್ತೀನಿ. ತುಂಬ ರಹಸ್ಯವಾದ, ತುಂಬ ಹಿಸ್ಟಾರಿಕಲ್ ಪ್ಲೇಸ್ ಇದು. ಇದು ತುಂಬ ಜನ ಯಾರಿಗೂ ಗೊತ್ತೇ ಇಲ್ಲ ಅನಿಸುತ್ತಿದ್ದು ನಮ್ಮೂರವ್ರಿಗೆ ಬಿಟ್ಟರೆ. ಬಟ್ ಫುಲ್ಲು ಬೆಟ್ಟ ಗುಡ್ಡ ಮಧ್ಯೆ ಇರೋದು ಇದು. ನಾವು ನಮ್ಮೂರಿಂದ ಇಲ್ಲಿ ಗಂಟ ನಡ್ಕೊಂಬಂದಿರೋದು. ಮುಂದೆ 2-3 ಅವರ್ ಆಗುತ್ತೆ ನಡ್ಕೊಂಬರ್ಬೇಕು. ನಡ್ಕೊಂಡೇ ಬರಬೇಕು. ಗಾಡಿ ಹೋಗುತ್ತೆ ಅಂದರೆ ಸ್ವಲ್ಪ ದೂರ ಹೋಗುತ್ತೆ, ಗಾಡಿ ಇರಲ್ಲ, ನಡ್ಕೊಂಡೇ ಬಂದ್ವಿ. ಚೆನ್ನಾಗಿದೆ. ನಮಗೇನು ಹೊಸ್ತಲ್ಲ ಇದು, ನಿಮಗೆ ತೋರಿಸ್ಬೇಕಂತ ಇಲ್ಲಿ ಗಂಟ ಬಂದಿವಿ. ತುಂಬ ಹಿಸ್ಟಾರಿಕಲ್ ಪ್ಲೇಸ್. ಇದೆಲ್ಲ ರಾಜರು ಕಟ್ಟಿರೋದು. ತುಂಬ 200-300 ವರ್ಷ ಅಂತೂ ಹಳೇದಿದ್ದು. ಅಲ್ಲಿದ್ದಾನೆ ನಮ್ಮ ತಮ್ಮ. ಹೋಗ್ತಾ ಇದ್ದೀವಿ ಮನೆ ಕಡೆ ಪ್ರಯಾಣ. ಹೆಚ್ಚಾಗಿ 2 ಅವರ್ ನಡಿಬೇಕು. ಗೈಸ್, ಇದರ ಕಾಲಲ್ಲಿ ಬರೋಕ್ಕೆ ಭಯ ಅಂದರು. ನಿಮಗೋಸ್ಕರ ಬಂದ್ವಿ. ಇದು ಈ ಥರ ಎಕ್ಸ್ಟ್ರೀಮ್ ಲೆವೆಲ್ ಚಾಲೆಂಜಸ್ ಎಲ್ಲ ಮಾಡ್ತೀವಿ. ನಮಗೆ ನೆಕ್ಸ್ಟ್ ಇನ್ನೂ ಬರ್ತೀವಿ. ಇಲ್ಲಿಗೆ ಬರಲ್ಲ. ಇಲ್ಲಿ ಇದು ದೇವಸ್ಥಾನ ತೋರಿಸ್ಬೇಕಂತ ಬಂದಿದ್ದೀವಿ ಇವತ್ತು. ನೆಕ್ಸ್ಟ್ ಚಾಲೆಂಜ್ ಏನಂದರೆ, ಇನ್ನೊಂದು ಕಾಡಿದೆ ಆ ಕಡೆ ಸೈಡು, ಆ ಕಡೆ ಹೋಗ್ತೀವಿ. ಅಲ್ಲಿ 24 ಅವರ್ಸ್ ಇರೋ ಚಾಲೆಂಜ್, ನೈಟ್ ಕೂಡ ಇರ್ತೀವಿ. ಮಾಡ್ತೀವಿ, ನಿಮ್ಮ ಸಪೋರ್ಟ್ ಇದೆ, ಏನು ಬೇಕಿದ್ರೆ ಮಾಡ್ತೀವಿ. ಐಸ್ ಅವಾಗ ತೋರಿಸ್ತಾ ಇದೆ ಹಾಲದ ಮರ. ಐಸ್ ಟೋಟಲಿ ಆಚೆ ಐಸ್ ಸುಸ್ತಾಗ್ಬಿಡ್ತು. ನಿಮ್ಮ ತಮ್ಮ ಅಂತೂ ಐಸ್ ಪೇಡ್ ಕೊಡ್ಕ ಎಲ್ಲಿಗೆ ಹೋಗಿದ್ದಾನೆ ನೋಡಿ ಗೈಸ್. ಅಷ್ಟು ದೂರ ಹೋಗ್ತಾನೆ. ಆನೆ ಹೆಜ್ಜೆ ಹಿಂಗೆ ನಡೀತಾನೆ. ದೊಡ್ಡ ಹೆಜ್ಜೆ ಇಡ್ತಾನೆ ಆಯ್ತು ಇವನು, ನಡೆಯೋದ ಇವನು. ಏನೋ ವಾಯ್ಸ್ ನಿಮಗೂ ಕೇಳಿಸ್ತೈತಾ? ಏನಾದ್ರು ವಾಯ್ಸು? ಏನದು? ಉಯ್ ಬಾರೋ, ಏನೋ ಕಾಣ್ತು. ಗಾಯ್ಸ್ ನಿಜ ಹೋಗ್ಲು ಗಾಯ್ಸ್, ಏನಾಗಿದೆ ಇಲ್ಲಿ? ಕರೆಕ್ಟಿಂದ ಹೇಳೋದು ಗಾಯ್ಸ್, ಇವನು ಇಷ್ಟೊಂದು ಥರ ಕೊಡ್ತವನೆ, ಕೈ ಹೊಡಕ್ಕೆ ಆಗ್ತಾ ಇಲ್ಲ. ಮೈ ಗಾಡ್, ಇಲ್ಲ
ಕರಡಿನೇನೋ ಬಂತು. ಅವ್ನು ನನ್ನ ಬಿಟ್ಟೆಲ್ಲ ಹೋಗ್ಬಿಟ್ಟ, ನಾನೆಲ್ಲಿ ಬಚ್ಕೊಂಡಿದ್ದೀನಿ. ಅವನೆಲ್ಲೋಗಿ ಬಚ್ಕೊಂಡಿದ್ದಾನೆ ಗೊತ್ತಾಗ್ತಿಲ್ಲ. ಆ ಕರಡಿ ಎಲ್ಲಿ ಕಾಣ್ತು ಅಂತ ನಾನು ಇಲ್ಲಿ ಬಂದು ಬಚ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹೊತ್ತು ಆದಮೇಲೆ ಹೋಗ್ತೀನಿ ಗೈಸ್. ಲಿಟ್ರಲ್ಲಿ ಫುಲ್ ಸುತ್ತಾಯಿತು. ತೀರಾ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲ್ಲ, ನಾನು ಏನು ಬರಲ್ಲ ಅಂದ್ಕೊಂಡಿದ್ದೆ. ನೋಡ್ರಿ ಇವತ್ತು ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅವನೆಲ್ಲ ಬಿಟ್ಟು ಹೊಡೋಗ್ಬಿಟ್ಟ ಗೈಸ್. ತಡೆ ಅಂತಿದೆ. ಬನ್ನಿ ನೋಡೋಣ ಎಲ್ಲೋದ್ನೋ ಏನೋ, ಎಲ್ಲೋ ಆಯ್ತು ಆ ಕರಡಿ. ಗೈಸ್ ಈಗ ವಿಡಿಯೋ ಮಾಡೋಕ್ಕಾಗಲ್ಲ, ಮುಂದೆ ಹೋಗಿ ಮಾಡ್ತೀನಿ. ಓಡಿ 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 ಇಲ್ಲಿ ಗಂಟ ಬಂದೆ. ಇವನು ಇಲ್ಲಿ ಸಿಗ್ತಾ ಬರೋ. ಎಲ್ಲೋಗಿದಲ್ಲ ಅವಾಗಲಿಂದ ಹುಡುಗಿ ಸುಸ್ತಾಗ್ಬಿಟ್ಟು. ಅವನು ಪಾಪ ಹುಡುಕ್ತಿದ್ದಂತೆ, ನನಗಿಂತ ಮುಂಚೆ ಓಡೋದ. ಅಂದ್ರೂ ಸೈ ಗಾಯ್ಸ್ ವಾಯ್ಸ್ ಏನೋ ಸರಿಯಾಗೇ ಬಂತು ವಾಯ್ಸ್, ಅದಕ್ಕೆ ಓಡ್ ಬಂದಿದ್ದು, ಅದಕ್ಕೆ ನಾನು ಬಚ್ಚಿಕೊಂಡಿದ್ದು. ಅದು ಇಲ್ಲಿ ಬಂದು ಕೆರೆ ತೋರಿಸ್ತಾನಲ್ಲ ಆವಾಗಲೇ, ಅದೇ ಕೆರೆ ಇದು. ಟೋಟಲಿ ಬಂದ್ವಿ ಹೆಂಗೆಂಗೋ ಮಾಡಿ ಮನೆಗೆ. ನಮ್ಮೂರಲ್ಲಿ ಕಾಫಿ ಕೂಡ ಹಾಕಿದ್ದಾರೆ ನೋಡಿ. ಕಾಫಿ ಗಿಡ ಬರಲ್ಲ ಅಂದರೂ ಹಾಕಿದ್ದಾರೆ. ಏನು ಸೈಕಲ ತಲೆ ಗಾಯ್ಸ್, ತಲೆನೋ ಕಲೆನೋ ಏನೋ ಗೊತ್ತಿಲ್ಲ, ಒಟ್ಟು ಹಾಕಿದ್ದಾರೆ. ಕಾಫಿ ಎಸ್ಟೇಟು. ಇದೇ ದೇವಸ್ಥಾನ, ಆ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ಲಿಂಕ್ ಇದೆ. ಮತ್ತು ಹಿಂಗೆ ಮಾಡಿ ಮನೆಗೆ ಬಂದ್ವಿ ಗೈಸ್. ನಾವಿವತ್ತು ಗೈಸ್ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿದ್ದೀಗ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಎಲ್ಲ ಮಾಡಿ. ಟಾಟಾ ಬಾಯ್ ಬಾಯ್, ಸಿ ಯು. ನೆಕ್ಸ್ಟ್ ಬ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಟಾಟಾ.